ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇಂಟರ್ನೆಟ್ ಹೇಗೆ ನಮಗೆ ನೆಸೆಸಿಟಿ ಆಗ್ಬಿಟ್ಟಿದೆಯೋ ಅದಕ್ಕಿಂತಲೂ ಇಂಪಾರ್ಟೆಂಟ್ ಎಲೆಕ್ಟ್ರಿಸಿಟಿ ಆಗ್ಬಿಟ್ಟಿದೆ. ನಾವು ಓಡಾಡೋದಕ್ಕೆ ಬಳಸುವ ವೆಹಿಕಲ್ಗಳಿಂದ ಹಿಡಿದು ಕೆಲಸ ಮಾಡೋದಕ್ಕೆ ಬಳಸುವ ಕಂಪ್ಯೂಟರ್ಗಳು ಅಥವಾ ಮನೆಯಲ್ಲಿ ಬೇಕಾಗುವಂತಹ ಎಷ್ಟೋ ಯುಟೆನ್ಸಿಲ್ಸ್ ಏನಿರ್ತವೆ ಅವುಗಳನ್ನು ಬಳಸೋದಕ್ಕೆ ಈಗ ಎಲೆಕ್ಟ್ರಿಸಿಟಿ ಅನ್ನೋದು ತೀರಾ ಬೇಕೇ ಬೇಕಾದ ವಸ್ತು ಆಗ್ಬಿಟ್ಟಿದೆ. ಅದರ ಮೇಲೆ ನಾವು ಅಷ್ಟು ಡಿಪೆಂಡೆಂಟ್ ಆಗ್ಬಿಟ್ಟಿದ್ದೀವಿ. ಒಂದು ಬೇಸಿಕ್ ಹ್ಯೂಮನ್ ನೀಡ್ ಅಂತ ಇದನ್ನ ಹೇಳಬಹುದು. ಇದನ್ನ ನಮಗೆ ತಲುಪಿಸೋದಕ್ಕೆ ಎಷ್ಟೋ ಕಂಪನಿಗಳು ಕೆಲಸ ಮಾಡ್ತವೆ. ಅದಕ್ಕೆ ಅಂತ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡೋದಿದೆ. ಈ ಥರದ ಆಕ್ಟಿವಿಟೀಸ್ ಆಗ್ತಾ ಇದೆ. ಸೊ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್, ಕನ್ಸಂಪ್ಷನ್ ಎಲ್ಲವಕ್ಕೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹಾಗೆಯೇ ಎಲ್ಲವೂ ಇಂಟರ್ ಕನೆಕ್ಟೆಡ್. ಈ ವಿಡಿಯೋದ ಮೂಲ ಉದ್ದೇಶ IPOಗೆ ಹೋಗ್ತಿರುವ ಪವರ್ ಗ್ರಿಡ್ ಇನ್ವಿಟ್ನ ಬಗ್ಗೆ ನಿಮಗೆ ತಿಳಿಸ್ಕೊಡೋದು. ಅದರಲ್ಲಿ ಇನ್ವಿಟ್ ಅನ್ನೋದಿದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಆಸ್ಥೆ ವಹಿಸಬೇಕು ನಾವು. ಯಾಕೆಂದ್ರೆ ಪವರ್ ಗ್ರಿಡ್ ಅನ್ನೋದು ಈಗಾಗಲೇ ಲಿಸ್ಟೆಡ್ ಕಂಪನಿ. ಇನ್ವಿಟ್ ಏನು ಅಂತ ನೀವು ಕೇಳಿದ್ರೆ, ಪವರ್ ಗ್ರಿಡ್ ಕಂಪನಿ ಸ್ಪಾನ್ಸರ್ ಮಾಡ್ತಿರುವ ಇನ್ನೊಂದು ಟ್ರಸ್ಟ್ ಇದು. ಇನ್ವಿಟ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ನ ಹಾಗೆ. ಇವರು ಬೇರೆ ಬೇರೆ ಹೂಡಿಕೆದಾರರೇನಿರ್ತಾರೆ ಅವರಿಂದ ಹಣವನ್ನ ಸಂಗ್ರಹಿಸಿ, ಆ ಸಂಗ್ರಹಿಸಿದ ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರುತ್ತಲ್ಲ ಅದರ ಮೇಲೆ ಹೂಡಿಕೆ ಮಾಡ್ತಾರೆ. ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ ಕಾರಣಕ್ಕಾಗಿ ಅವರಿಗೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಇಂದ ರೆವೆನ್ಯೂ ಕಲೆಕ್ಟ್ ಆಗುತ್ತಲ್ಲ, ಆ ರೆವೆನ್ಯೂನಿಂದ ಡಿವಿಡೆಂಡ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಹೇಗೆ ಮ್ಯೂಚುವಲ್ ಫಂಡ್ ಕೆಲಸ ಮಾಡುತ್ತೋ ಈ ಇನ್ವಿಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಸಹ ಹಾಗೆ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಬಹುಶಃ ನೀವು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನು ಗಮನಿಸಿಯೇ ಇರ್ತೀರಿ. ಅದು ಸಹ ಸಿಮಿಲರ್ ಆಗಿ ಕೆಲಸ ಮಾಡೋದು. ಅಂದ್ರೆ ಒಂದು ಸಂಸ್ಥೆ ಅಥವಾ REIT ಏನಿದೆ, ಇನ್ವಿಟ್ ತರ ಕೆಲಸ ಮಾಡೋದು. ಅವರು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕೆಲ ಜಾಗಗಳನ್ನ ಅವರು ಖರೀದಿ ಮಾಡಿ ಅಲ್ಲಿ ಸಮುಚ್ಚಯಗಳನ್ನ ಕಟ್ಟೋದು ಅಥವಾ ಕಮರ್ಷಿಯಲ್ ಸ್ಪೇಸ್ಗಳನ್ನ ಸೃಷ್ಟಿ ಮಾಡೋದು, ಇಂಥವುಗಳನ್ನ ಮಾಡ್ತಾರೆ. ಅದರ ಸೇಲ್ಸ್ ಇಂದ ಬರುವ ಲಾಭ ಅಥವಾ ರೆಂಟ್ ಏನಿರುತ್ತೆ ಆ ಇನ್ಕಮ್ ಅನ್ನ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಡಿವೈಡ್ ಮಾಡ್ತಾರೆ. ಹೀಗೆ REIT, ಇನ್ವಿಟ್ ಇಂಥವುಗಳು ಕೆಲಸ ಮಾಡೋದು. ಸೊ ಪವರ್ ಗ್ರಿಡ್ ಇನ್ವಿಟ್ IPOಗೆ ಹೋಗ್ತಾ ಇದೆ. ಪವರ್ ಅನ್ನೋದು ಎಲ್ಲರಿಗೂ ಬೇಸಿಕ್ ನೆಸೆಸಿಟಿ. ಅಂಡ್ ಪವರ್ ಗ್ರಿಡ್ನ ಟ್ರ್ಯಾಕ್ ರೆಕಾರ್ಡ್ ಅನ್ನು ನಾವು ನೋಡಿದಾಗ ಭಾರತದ ಒಟ್ಟು 85% ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಟ್ರಾನ್ಸ್ಮಿಷನ್ ಮಾಡುವಂತಹ ಜವಾಬ್ದಾರಿಯನ್ನ ಪವರ್ ಗ್ರಿಡ್ ಮಾಡ್ತಾ ಇದೆ. ಸೊ ಇದು ಬಹುಶಃ ಈ ಬಿಸ್ನೆಸ್ ಅಂತ ನಾವು ಯೋಚನೆ ಮಾಡುವಾಗ, ಇನ್ವಿಟ್ಗೆ ಯಾವ ಥರದ ಸ್ಕೋಪ್ ಇದೆ ಅಂತ ಯೋಚನೆ ಮಾಡುವಾಗ ಈ ರೆಕಾರ್ಡ್ಸ್ ಏನಿದೆ ಅಥವಾ ಈ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆಯಲ್ಲ, ಇದು ಬಹಳ ಪ್ರುಡೆಂಟ್ ಆಗಿ ನಮ್ಮ ಮುಂದೆ ನಿಲ್ಲುತ್ತೆ. ಓಕೆ, ಇಷ್ಟು ದೊಡ್ಡ ಮಾರ್ಕೆಟ್ ಹಾಗೆಯೇ ಡಿಮಾಂಡ್ ಇದೆಯಾ ಅಂತ. ಯಾಕೆಂದ್ರೆ ಭಾರತ ಇಡೀ ವಿಶ್ವದಲ್ಲೇ ಎಲೆಕ್ಟ್ರಿಸಿಟಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರಗಳ ಪೈಕಿ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ನಾವು ಅತಿ ಹೆಚ್ಚು ಕನ್ಸಂಪ್ಷನ್ ಅನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಪವರ್ ಗ್ರಿಡ್ ಇನ್ವಿಟ್ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಪವರ್ ಟ್ರಾನ್ಸ್ಮಿಷನ್ ಅಸೆಟ್ಗಳನ್ನ ಓನ್ ಮಾಡುತ್ತೆ, ಅದನ್ನ ಸೃಷ್ಟಿ ಮಾಡುತ್ತೆ, ಕನ್ಸ್ಟ್ರಕ್ಟ್ ಮಾಡುತ್ತೆ, ಆಪರೇಟ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ, ಅಂಥವುಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಅದರಿಂದ ಬರುವ ಆದಾಯದ ಮೇಲೆ ಇನ್ವೆಸ್ಟರ್ಸ್ಗೆ ಹಣ ಸಿಗುತ್ತೆ ಅನ್ನೋ ಗ್ಯಾರಂಟಿ. ಸೊ ಆ ಕಾರಣಕ್ಕೆ ಹೂಡಿಕೆ ಮಾಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಮುಂದಿನ ಹಾದಿ ಏನು ಅಂತ ನಾವು ಯೋಚನೆ ಮಾಡುವಾಗ ಹತ್ತತ್ರ 5 ರಾಜ್ಯಗಳಲ್ಲಿ 5 ಇಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳ ಮೇಲೆ ಈಗಾಗಲೇ ಕೆಲಸ ಆರಂಭ ಆಗ್ತಾ ಇದೆ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ಪವರ್ ಗ್ರಿಡ್ ಇನ್ವಿಟ್ ಸಂಸ್ಥೆಯವರು ಒಟ್ಟು 11 ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಈಗಾಗಲೇ ಕಾರ್ಯಾರಂಭ ಆಗ್ತಾ ಇದೆ. ಒಟ್ಟು 3698 ಸರ್ಕ್ಯೂಟ್ ಕಿಲೋಮೀಟರ್ಸ್. ಇಷ್ಟು ದೊಡ್ಡ ಮೊತ್ತದ ಟ್ರಾನ್ಸ್ಮಿಷನ್ ಸರ್ಕ್ಯೂಟ್ ಅನ್ನ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಹತ್ತತ್ರ ಎಷ್ಟು ನೆಟ್ ಕ್ಯಾಶ್ ಅವರಿಗೆ ಕಲೆಕ್ಟ್ ಆಗುತ್ತೋ ಅದರ 90% ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದೆ. ಈ ಇನ್ವಿಟ್, REIT ಇವುಗಳು ಕೆಲಸ ಮಾಡೋದಕ್ಕಂತ ಸೆಬಿ ಕೆಲ ಮಾರ್ಗದರ್ಶನವನ್ನು ನೀಡಿದೆ, ಗೈಡ್ಲೈನ್ಸ್ ಅನ್ನು ನೀಡಿದೆ. ಅದರ ಆಧಾರದ ಮೇರೆಗೆ 90% ನೆಟ್ ಕ್ಯಾಶ್ ಅವೈಲೇಬಲ್ ಏನಿರುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಈಗ ಸಂಸ್ಥೆ ಹೇಳ್ಕೊಂಡಿದೆ. ಇದು ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಸಿಕ್ಕಿರುವ ಅಂಶ. ಇವರಿಗೆ ಮೇನ್ ರೆವೆನ್ಯೂ ಅಂತಂದ್ರೆ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಚಾರ್ಜಸ್. ನಾನು ಎಂಡ್ ಕಸ್ಟಮರ್ ಆಗಿದ್ರೆ ನನಗೆ ಏನು ಎಲೆಕ್ಟ್ರಿಸಿಟಿ ತಲುಪುತ್ತೆ, ಪ್ರತಿ ಯೂನಿಟ್ ನಾನು ಏನು ಕನ್ಸ್ಯೂಮ್ ಮಾಡ್ತೀನಿ ಅದಕ್ಕಿಂತಿಷ್ಟು ಅಂತ ಟ್ರಾನ್ಸ್ಮಿಷನ್ ಚಾರ್ಜಸ್ ಅನ್ನು ನಾನು ಪೇ ಮಾಡಿರ್ತೀನಿ. ಸೊ ಅದೇ ಅವರ ಮೂಲ ರೆವೆನ್ಯೂ. ಇಲ್ಲಿ 35 ವರ್ಷಕ್ಕೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಅನ್ನೋದು ಫಿಕ್ಸ್ಡ್ ಇರುತ್ತೆ. ಆ ಕಾರಣಕ್ಕೆ ಪ್ರೈಸ್ ಫ್ಲಕ್ಚುಯೇಷನ್ ಸಮಸ್ಯೆ ಆಗೋದಿಲ್ಲ ಅನ್ನೋದು ಒಂದು ಥರ ಅಡ್ವಾಂಟೇಜ್ ಕೂಡ ಹೌದು. ಇನ್ನೊಂದು ಕಡೆ
ಒಂದು ರೀತಿಯಾದ ಡಿಸ್ಅಡ್ವಾಂಟೇಜ್ ಅಂತಲೂ ಅನಿಸುತ್ತೆ. ಯಾಕೆಂದರೆ 35 ವರ್ಷ 33.5 ದಶಕಗಳವರೆಗೆ ನಿಮಗೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಫಿಕ್ಸ್ಡ್ ಅಂತ ಇರೋದು. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈಗ ನಮಗೆ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ನ ರಾ ಮಟೀರಿಯಲ್ಸ್ ಏನಿರ್ತವೆ ಅವುಗಳ ರೇಟ್ ಜಾಸ್ತಿ ಆದರೆ, ಅದರಲ್ಲಿ ಫ್ಲಕ್ಚುಯೇಷನ್ ಆದರೆ ಆಗ ಪ್ರೈಸ್ ಏರಿಕೆ ಮಾಡೋದಕ್ಕೆ ಅವಕಾಶ ಇಲ್ಲದಂತಹ ಪರಿಸ್ಥಿತಿ ಅಲ್ವಾ ಅನ್ನೋ ಅಪಾಯವೂ ಇದೆ. ಜೊತೆಗೆ ಕಂಪನಿ ಹೇಳ್ಕೊಳ್ತಿರುವ ಆವರೇಜ್ ಕ್ಯಾಶ್ ಫ್ಲೋ ಮುಂದಿನ 3 ವರ್ಷಗಳಲ್ಲಿ ಆನ್ ಅನ್ ಆವರೇಜ್ 1150 ಕೋಟಿಯಷ್ಟು ವಹಿವಾಟನ್ನು ನಾವು ನಡೆಸ್ತೀವಿ ಅಂತ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಅದೆಲ್ಲವನ್ನು ಹೊರತುಪಡಿಸಿ ನಾವು ನೋಡುವಾಗ ಯಾಕೆ ಈ ಕಂಪನಿಯ IPO ಬಗ್ಗೆ ಜನ ಸ್ವಲ್ಪ ಕಾತರರಾಗಿದ್ರು ಅಂತಂದ್ರೆ ICRA, CARE ಹಾಗೆಯೇ ಕ್ರಿಸಿಲ್ ಇವುಗಳು ರೇಟ್ ಮಾಡಿವೆ ಈ ಪವರ್ ಗ್ರಿಡ್ ಇನ್ವಿಟ್ನ ಬಗ್ಗೆ. ಎಲ್ಲವೂ AAA ರೇಟಿಂಗ್ ಅನ್ನ ಕೊಟ್ಟಿವೆ, ಸ್ಟೇಬಲ್ ಅನ್ನೋ ರೇಟಿಂಗ್ ಅನ್ನ ಕೊಟ್ಟಿವೆ. ಆ ಕಾರಣಕ್ಕಾಗಿ ಒಂದು ಥರದ ಹುಮ್ಮಸ್ಸು ಜನರಲ್ಲಿ ಕಂಡಿರೋದಿದೆ. ಮತ್ತೆ ರಿಸ್ಕ್ಸ್ ಅಂತ ನಾವು ನೋಡುವಾಗ ಒಂದು ವೇಳೆ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೋದಾಗ ಯಾವುದೋ ಲಿಟಿಗೇಷನ್ ಎದುರಾಯಿತು ಅಥವಾ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಲಿಲ್ಲ, ಲೋಕಲೈಟ್ಸ್ ಇಂದ ವಿರೋಧ ವ್ಯಕ್ತ ಆಯಿತು, ಆಗ ಇವರ ರೆವೆನ್ಯೂ ಜನರೇಷನ್ಗೆ ಅಥವಾ ಏನು ಪ್ರಾಜೆಕ್ಟ್ಸ್ ಹೇಳಿದ್ದಾರಲ್ಲ ಅವರು 3698 ಸರ್ಕ್ಯೂಟ್ ಕಿಲೋಮೀಟರ್ಸ್ ಅಂತ ಆ ಟಾರ್ಗೆಟ್ ಅನ್ನು ತಲುಪೋದಕ್ಕೆ ಆಗದೇ ಹೋದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕಾಡುತ್ತೆ. ಇದರ ಬಗ್ಗೆ ಡ್ರಾಫ್ಟ್ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ನಲ್ಲಿ ಕಂಪನಿನೇ ಹೇಳ್ಕೊಂಡಿದೆ. ಇದೆಲ್ಲವನ್ನು ಒಂದು ಕಡೆಗೆ ತೂಕಕ್ಕಿಟ್ಟು ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಅದು ನಮ್ಮ ಕೇಂದ್ರ ಸರ್ಕಾರ ಎನರ್ಜಿ ಸೆಕ್ಟಾರ್ನ ಮೇಲೆ ಎಷ್ಟು ಖರ್ಚು ಮಾಡೋದಕ್ಕೆ ಹೋಗ್ತಿದೆ ಅನ್ನೋದರ ಆಧಾರದ ಮೇರೆಗೆ ಈ ಕಂಪನಿಯ ವಹಿವಾಟು, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಓನ್ಡ್ ಕಂಪನಿ ಇದು ಪವರ್ ಗ್ರಿಡ್, ಆ ಕಾರಣಕ್ಕಾಗಿ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋ ಆಧಾರದ ಮೇರೆಗೆ ಎಷ್ಟು ವಹಿವಾಟು ನಡೆಯಬಹುದು ಅನ್ನೋ ಅಂದಾಜು ನಮಗೆ ಸಿಗುತ್ತೆ. ನೋಡಿ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಪ್ರಕಾರ NIP ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಒಂದು ವಿಷನ್. ಈಗ ಮುಂದೆ ಏನು ಅನ್ನೋದರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ತಯಾರಾಗಿದೆ. ಅದರ ಪ್ರಕಾರ 21 ಲಕ್ಷ ಕೋಟಿಯನ್ನ ಪವರ್ ಅಂಡ್ ರಿನ್ಯೂವೇಬಲ್ ಎನರ್ಜಿಯ ಮೇಲೆ ಖರ್ಚು ಮಾಡೋದಕ್ಕೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನಲ್ಲಿ ಅಂದಾಜಿಸಲಾಗಿದೆ. 21 ಲಕ್ಷ ಕೋಟಿ. ಜೊತೆಗೆ 2020ರಿಂದ 2025ರವರೆಗೆ ನಮಗೆ ಪವರ್ ಮತ್ತೆ ರಿನ್ಯೂವೇಬಲ್ ಎನರ್ಜಿ ಅಂತ ನಾವು ನೋಡಿಕೊಂಡಾಗ ಅದರ ಜನರೇಷನ್ ಆಗಬಹುದು, ಅದರ ಮೇಲೂ ಖರ್ಚು ಮಾಡ್ತಾರೆ 21 ಲಕ್ಷ ಕೋಟಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು NIPಯಲ್ಲಿ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ. ಯಾಕೆಂದ್ರೆ ಈಗ ನಾವು ಮಾತಾಡ್ತಿರೋದು ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ನ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡುತ್ತೆ. ಹೀಗಾಗಿ ಆ ಸೆಕ್ಟರ್ನ ಮೇಲೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ನಾವು ನೋಡಿದಾಗ 3,04,050 ಕೋಟಿಯಷ್ಟು ಅಮೌಂಟನ್ನು 2020ರಿಂದ 2025ರವರೆಗೆ ಅಂದರೆ ಇನ್ನೊಂದು 4 ವರ್ಷದಲ್ಲಿ ಖರ್ಚು ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನೋದು NIPಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ರಿನ್ಯೂವೇಬಲ್ ಎನರ್ಜಿ ಕನ್ಸಂಪ್ಷನ್, ಜನಸಾಮಾನ್ಯರಿಗೆ ಪವರ್ ಅನ್ನ ಒಂದು ಬೇಸಿಕ್ ನೀಡ್ನ ಹಾಗೆ ಏನದು ಆವರಿಸ್ಕೊಂಡು ಬಿಟ್ಟಿದೆ. ಅದನ್ನು ತಲುಪಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಬಹುದು ಅನ್ನೋ ಅಂದಾಜನ್ನು ನೋಡಿದಾಗ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಸೊ ಲಾಂಗ್ ಟರ್ಮ್ಗೆ ಯೋಚನೆ ಮಾಡುವಂಥವರು ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಅಂತ ಬಂದಾಗ ನಿಮಗೆ ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ನಾನು ದುಡ್ಡು ಮಾಡಿಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡೋದು ತಪ್ಪಾಗ್ಬಿಡುತ್ತೆ. ಸೊ ಲಾಂಗ್ ಟರ್ಮ್ಗೆ ಯೋಚನೆ ಮಾಡುವವರಿಗೆ ಪವರ್ ಎಷ್ಟು ಇಂಪಾರ್ಟೆಂಟ್, ಅದರ ಮೇಲೆ ಕೆಲಸ ಮಾಡುವ ಕಂಪನಿ ಎಷ್ಟು ಲಾಭ ಮಾಡಬಹುದು ಅನ್ನೋ ಅಂದಾಜನ್ನ ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಹಾಗಾದ್ರೆ ಈಗ IPOನ ಡೀಟೇಲ್ಸ್ ಅನ್ನು ನೋಡೋಣ. ಜೊತೆಗೆ ಅದಕ್ಕಿಂತಲೂ ಇಂಪಾರ್ಟೆಂಟ್ ಮೊದಲಿಗೆ ಎಷ್ಟರ ಮಟ್ಟಿಗೆ ಪ್ರಾಫಿಟ್ ಅನ್ನ ಈ ಸಂಸ್ಥೆ ಮಾಡ್ತಾ ಬಂದಿದೆ ಅನ್ನೋದನ್ನ ಗಮನಿಸಿ ಬಿಡೋಣ. ನೋಡಿ, ಫಿನಾನ್ಷಿಯಲ್ ಸಮರಿಯನ್ನು ಗಮನಿಸಿದಾಗ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ನೋಡಿದ್ರೆ ವಿತ್ತೀಯ ವರ್ಷ 2018ರಲ್ಲಿ 344 ಕೋಟಿ ಇತ್ತು, 19ರಲ್ಲಿ 977 ಕೋಟಿ ಆಯಿತು, 2020ರಲ್ಲಿ 1324 ಕೋಟಿ, ಇನ್ನು 2021ರ ವಿತ್ತೀಯ ವರ್ಷ 9 ತಿಂಗಳಲ್ಲಿ 992 ಕೋಟಿಯಷ್ಟು ರೆವೆನ್ಯೂ ಆಗಿದೆ. ಅಲ್ಲಿಗೆ ಇನ್ಕ್ರೀಸಿಂಗ್ ಆಗೇ ಇರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ನಾವು ಗಮನಿಸಿದ್ರೆ 2018ರಲ್ಲಿ 114 ಕೋಟಿ ಇತ್ತು, 2019ರಲ್ಲಿ 248 ಕೋಟಿ ಆಯಿತು, ಆಲ್ಮೋಸ್ಟ್ ಡಬಲ್ಗಿಂತಲೂ ಜಾಸ್ತಿ. 2020ರಲ್ಲಿ 379 ಕೋಟಿ, ಇನ್ನು 9 ತಿಂಗಳು 2021ರಲ್ಲಿ ವಿತ್ತೀಯ ವರ್ಷದಲ್ಲಿ ಒಟ್ಟು 9 ತಿಂಗಳಲ್ಲಿ 337 ಕೋಟಿಯಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನು ಈ ಸಂಸ್ಥೆ ರೆಕಾರ್ಡ್ ಮಾಡ್ತಾ ಇದೆ. ಹಾಗಾದ್ರೆ ನಾವೀಗ IPO ಡೀಟೇಲ್ಸ್ ಅನ್ನು ಗಮನಿಸಿಬಿಡೋಣ. ನೋಡಿ, IPO ಏಪ್ರಿಲ್ 29ನೇ ತಾರೀಕು ಆರಂಭ ಆಗ್ತಿದೆ, ಮೇ 3ನೇ ತಾರೀಕಿನವರೆಗೆ ಅವಕಾಶ ಇದೆ. ಬುಕ್ ಬಿಲ್ಟ್ ಇಶ್ಯೂ, ಪ್ರತಿ ಶೇರ್ನ ಬೆಲೆ 99 ರೂಪಾಯಿಯಿಂದ 100 ರೂಪಾಯಿ.
ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ನಾವು ಈ ಹಿಂದೆ ಬೇರೆ ಬೇರೆ IPOಗಳನ್ನು ನೋಡಿದಾಗ ನಿಮಗೆ ಒಂದು ಲಾಟು ಇಂತಿಷ್ಟು ಶೇರ್ಗಳು ಅಂತ ಇರ್ತಿತ್ತು. ಮ್ಯಾಕ್ಸಿಮಮ್ ಶೇರ್ಗಳು ಅಂತ ನಾವು ನೋಡಿದಾಗ ಆಲ್ಮೋಸ್ಟ್ 2 ಲಕ್ಷದವರೆಗೆ ಮ್ಯಾಕ್ಸಿಮಮ್ ನೀವು ಕೊಂಡುಕೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಇರ್ತಿತ್ತು. ಮಿನಿಮಮ್ ಒಂದು ಲಾಟಿಗೆ ಹತ್ತತ್ರ ಒಂದು 14,500 ಅಥವಾ 15,000 ಈ ಥರ ಇರ್ತಿತ್ತು. ಆದರೆ ಇಲ್ಲಿ ನೀವು ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕಪ್ಪ ಅಂತ ಹೇಳಿದರೆ 1,10,000, ಅಲ್ಲಿಗೆ 1,100 ಶೇರ್ಗಳನ್ನು ನೀವು ಕೊಂಡ್ಕೊಳ್ಳೇಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಎರಡೂ ಅಷ್ಟೇ. ಒಬ್ಬ ವ್ಯಕ್ತಿ ಇನ್ವೆಸ್ಟರ್ 1,100 ಶೇರ್ಗಳನ್ನು ಕೊಂಡ್ಕೊಳ್ಬಹುದು. ಇದು ₹100 ಕಟ್ ಆಫ್ ಪ್ರೈಸ್ಗೆ ಈಗ ನಾವು ಲೆಕ್ಕ ಹಾಕಿ ನೋಡಿದಾಗ 1,10,000 ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಗಮನಿಸಿದ್ರಿ ಅಲ್ವಾ? ರೆವೆನ್ಯೂ ಹಾಗೆಯೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಹ ಇನ್ಕ್ರೀಸಿಂಗ್ ಆಗಿ ಇದೆ. ಲಾಂಗ್ ಟರ್ಮ್ನಲ್ಲಿ ಉತ್ತಮ ಅವಕಾಶ ಈ ಕಂಪನಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಇದೆ. ಕೇಂದ್ರವೇ ಗ್ಯಾರಂಟಿ, ಹಾಗೆಯೇ ಪವರ್ ಅನ್ನೋದು ಎಲ್ಲರ ರಿಕ್ವೈರ್ಮೆಂಟ್ ಆಗಿಬಿಟ್ಟಿದೆ. ಜೊತೆಗೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಅಂದಾಜಿನ ಪ್ರಕಾರ ಪವರ್ ಸೆಕ್ಟರ್ಗೆ ಅಂತ 21 ಲಕ್ಷ ಕೋಟಿಯ ಆಲೋಚನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ನೀವು ಈ ಕಂಪನಿ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದರೆ ದಯಮಾಡಿ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅನ್ನು ಸಹ ಇನ್ನೊಮ್ಮೆ ನೀವು ಕಣ್ಣು ಹಾಯಿಸಿ ನಿಮ್ಮಿಷ್ಟದ ವಿಚಾರಗಳ ಬಗ್ಗೆ ನೀವು ಆಸಕ್ತಿಯನ್ನು ವಹಿಸಿ ತಿಳ್ಕೊಂಡಾಗ ಅದರ ರಿಸ್ಕ್ಗಳು ಏನು, ಸ್ಟ್ರೆಂತ್ ಏನು, ಇದರ ಬಗ್ಗೆ ಇನ್ನೂ ಇನ್ಡೆಪ್ತ್ ಅನಾಲಿಸಿಸ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚು ನಾನು IPO ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಅದಕ್ಕೆ ಅಂತಲೇ ಡೀಟೇಲ್ಡ್ ಕೋರ್ಸ್ ಇದೆ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, IPO ಹಾಗೆಯೇ ನಿಮ್ಮ ಟ್ಯಾಕ್ಸ್ ಪ್ಲಾನಿಂಗ್ ಅಥವಾ ನೀವು ಇನ್ವೆಸ್ಟ್ ಎಲ್ಲಿ ಮಾಡಬೇಕು, ಕೃಷಿ ಅಥವಾ ಬಿಸ್ನೆಸ್ ಯಾವುದರ ಬಗ್ಗೆ ಆದರೂ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಕಲಿಸಿರುವ ಕೋರ್ಸ್ಗಳಿದ್ದಾವೆ. ಸೊ ಆ ಕೋರ್ಸ್ಗಳಿಂದ ನೀವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬಹುದು. ಸೊ ಹೀಗಾಗಿ IPO ಬಗ್ಗೆ ಹೆಚ್ಚು ಕಲಿಬೇಕು ಅನ್ನೋರು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿರುವ IPO ಡೀಟೇಲ್ಡ್ ಕೋರ್ಸನ್ನು ದಯಮಾಡಿ ಗಮನಿಸಿ. ಡೌನ್ಲೋಡ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್. ಸಬ್ಸ್ಕ್ರೈಬ್ ಆಗೋ ಸಂದರ್ಭ IPO ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ ₹2,000 ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ. ಈ ಕೂಡಲೇ ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ₹2,000 ಸ್ಕಾಲರ್ಶಿಪ್ ಪಡ್ಕೊಳ್ಳಿ. ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡಿ, ಬುದ್ಧಿವಂತರಾಗಿ, ಶ್ರೀಮಂತರಾಗಿ.